ನೋಡ್ರಿ ದೇವಸ್ಥಾನದಿಂದ ಬಂದ್ರಿ. ಒಂದು 12:45 ಆಗ್ತಾಯಿದೆ. ಇವಾಗ ಬಂದು ಕೂತಿದ್ರಿ. ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಆಚೆಗಡೆ ಹೋಗಬೇಕು. ಟೆಂಪಲ್ ಬಂದಿದ್ರು ನೋಡ್ರಿ, ಇಸ್ಕಾನ್ ಟೆಂಪಲ್ ಇವಾಗ ಕ್ಲೋಸ್ ಆಗಿದೆ. ಅದಕ್ಕೋಸ್ಕರ ನಾನು ಆಚೆಗಡೆ ಕೂತಿದ್ರಿ. ಏನೂ ಮಾಡೋಕ್ಕಾಗಲ್ಲ, ಇಲ್ಲಿವರೆಗೂ ಬಂದಿದ್ರಿ, ನೋಡ್ಕೊಂಡು ಹೋಗೋಣ ಅಂತ ದೇವಸ್ಥಾನ ಹತ್ರ ಕೂತಿದ್ರಿ ನೋಡಿ. ನನ್ನ ದೇವಸ್ಥಾನ ಅದಕ್ಕೆ ಚೆನ್ನಾಗಿ ತಂಪಾಗಿದೆ. ಕೂತಿದ್ರಿ, ದೇವಸ್ಥಾನ ನೋಡ್ಕೊಂಡೇ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀರಿ. ಈ ಕಡೆ ಬಂದಿದ್ದೀನಿ ನೋಡ್ರಿ, ಬಟ್ಟೆ ವಾಶ್ ಮಾಡೋ ಮಿಷಿನ್ಗಳಿದ್ದಾವಂತೆ ಇಲ್ಲೆಲ್ಲ. ನನಗೂ ಗೊತ್ತಿರಲಿಲ್ಲ. ಡೋಬಿ ಅಂತಾರಲ್ಲ ಅದು ಇದೆ. ಇದ್ರ ಬಗ್ಗೆ ಅಷ್ಟು ಐಡಿಯಾ ಗೊತ್ತಿಲ್ಲ ನೋಡಿ. ಫ್ರೆಂಡ್ 1 ಗಂಟೆಗೆ ಹೋಗಿದ್ರಿ, ಕ್ಲೋಸ್ ಆಯಿತು. ಅದನ್ನು ಭಾನುವಾರ ಮತ್ತು ಶನಿವಾರ ಮಾತ್ರ 4 ಗಂಟೆವರೆಗೂ ಓಪನ್ ಆಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಯಾವಾಗಲೂ ನಾವು ಭಾನುವಾರ ಹೋದಾಗ ಓಪನ್ ಆಗಿರುತ್ತಿತ್ತು ದೇವಸ್ಥಾನ. ಹಾಗಂತ ನಾವು ಮತ್ತೆ ಮಂಗಳವಾರ ಹಾಗೆ ಹೋಗಿದ್ರಿ, ವೆಯ್ಟ್ ಮಾಡಿದ್ರಿ 4 ಗಂಟೆವರೆಗೂ. ಇವಾಗ 4 ಗಂಟೆಗೆ ನಾವು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀರಿ ನೋಡಿ. ಎಷ್ಟು ಜನ ಬಂದಿದ್ದಾರೆ, ಅಬ್ಬಬ್ಬಾ, ಜನ ಸಾಗರನೇ ತುಂಬಿತ್ತು ನೋಡಿ. ಅಲ್ಲಿ 4 ಗಂಟೆ ಮೇಲೇ ಇಷ್ಟು ಜನ ಇದ್ದಾರೆ. ಬೆಳಗ್ಗೆ ಕರ್ಕೊಂಡ್ಬಂದಿದ್ರಿ ಇಸ್ಕಾನ್ ಟೆಂಪಲ್ಗೆ.